ಅಪೀಲ್ ಹೋಗ್ತಾ ಇದೀವಿ ಅಂದರೆ ನೀರು ಬಿಡಲ್ಲ ಅಂತ ಅರ್ಥ. BJP ಸರ್ಕಾರದಲ್ಲೂ ಅಂಕಿಅಂಶಗಳು ವಾದ ಮಾಡೋದು, ನಮ್ಮ ಸರ್ಕಾರ ಇದ್ದಾಗಲೂ ಅಂಕಿಅಂಶಗಳನ್ನೇ ವಾದ ಮಾಡೋದು. ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜನೋಳಿ. ನಮ್ಮ ಜೊತೆ ಜಲಸಂಪನ್ಮೂಲ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಈಗ ಕಾವೇರಿ ನೀರು ಸಂಬಂಧಪಟ್ಟಂತೆ CWRC ಕೊಟ್ಟಿರುವಂಥ ಆದೇಶ ಈಗ ರಾಜ್ಯಕ್ಕೆ ಆಘಾತ ತಂದಿರುವಂಥದ್ದು. ರಾಜ್ಯ ಸರ್ಕಾರದ ಮುಂದಿನ ನಿರ್ಧಾರ ಏನಿ ಬಗ್ಗೆ ಮಾತಾಡ್ತಾರೆ ಸರ್. CWRC ಕೊಟ್ಟಿರುವಂಥ ನಿರ್ಧಾರ ರಾಜ್ಯಕ್ಕೆ ಆಘಾತ ತಂದಿದೆ. RC ನಿರ್ಧಾರ ಕೊಟ್ಟಿದೆ, ಅದರ ಮೇಲೆ ಅಪೀಲು ಹೋಗ್ಬೋದು. ನಾವು MAಗೆ ಮಾನಿಟರಿಂಗ್ ಅಥಾರಿಟಿಗೆ ಅಪೀಲು ನಾವು ಇವತ್ತು ಅಪೀಲ್ ಹಾಕೋದಕ್ಕೆ ನಮ್ಮ ACS ಅವ್ರು ಹೇಳಿದ್ದೀನಿ. ಮಧ್ಯಾಹ್ನದಷ್ಟೊತ್ತಿಗೆ ಅಪೀಲು ಹಾಕ್ತಾರೆ. ಆಮೇಲೆ ನಮ್ಮ ಅಡ್ವೈಸರು ಶ್ರೀರಾಮಯ್ಯ ಅಂತ ಅವರೇ 30 ವರ್ಷದ ನಮ್ಮ ರಾಜ್ಯ ಸರ್ಕಾರದ ಅಡ್ವೈಸರು. ಅವರು ವಾದ ಮಂಡನೆ ಮಾಡಿದ್ದಾರೆ, ಚೆನ್ನಾಗೇ ಮಾಡಿದ್ದಾರೆ. ಯಾವಾಗಲೂ ಕೂಡ 30 ವರ್ಷದಿಂದ ಅವರೇ ಮಾಡ್ತಾಯಿದ್ದಾರೆ, ಈಗಲೂ ಕೂಡ ಅವರೇ ಮಾಡ್ತಾರೆ. ನೋಡೋಣ ಏನು ಮಾಡ್ತಾರೆ CWMAನವರು. ಆಮೇಲೆ ನಮಗೆ ಏನಾಗಿದೆ, ನೀರಿದ್ದರೆ ಈಗ ಹರಿದೋಗ್ತಾನೆ ಇರುತ್ತೆ. ಹೋದ ವರ್ಷ ಸುಮಾರು 370 TMC ನೀರು ಹರಿದೋಯಿತು. ಇಟ್ಕೊಳ್ಳೋಕ್ಕಾಗುತ್ತಾ? ಮಳೆ ಇಲ್ಲ. ನಮ್ಮ 4 ಡ್ಯಾಮಲ್ಲಿ ನಮ್ಮ ಹತ್ರ 56 TMC ನೀರಿದೆ. ಅದರಲ್ಲಿ ಡೆಡ್ ಸ್ಟೋರೇಜ್ 10 TMC ಹೋದರೆ ಉಳಿಯೋದು 46 TMC. ಪ್ರತಿ ತಿಂಗಳು ನಮಗೆ 3.5 TMC ನೀರು ಕುಡಿಯೋದಕ್ಕೆ ಬೇಕು. ಅದು ಕೊಡಗಿಂದ ಹಿಡಿದು ಬೆಂಗಳೂರುವರೆಗೂ 10 ಜಿಲ್ಲೆಗಳು, ಎಲ್ಲ ಜಲಾಶಯಗಳದ್ದು ಸೇರಿಸಿರುವಂಥದ್ದು. 4 ಜಲಾಶಯ ಸೇರಿ ಲೈವ್ ಅಂದರೆ ಬಳಸುವಂಥ ನೀರು ಇರ್ತಕ್ಕಂಥದ್ದು 46 TMC. ಸೊ ಹಾಗಾದ್ರೆ ಈಗ ನೀರು ಬಿಡೋದಿಲ್ಲ, ಈಗ ನೀರು ಬಿಡ್ತಾ ಇಲ್ಲ. ಅಪೀಲ್ ಹೋಗ್ತಾ ಇದ್ದೀವಿ ಅಂದರೆ ಬಿಡಲ್ಲ ಅಂತಲೇ ಅರ್ಥ. ಓಕೆ ಸರ್, ಈಗ CWMA ಹೋದಂಥ ನೀವು ಅಪೀಲ್ ಹೋಗ್ತಾ ಇರ್ತದ್ದು, ಅಲ್ಲಿ ಇದರಿಗೆ ತಡೆ ಸಿಗುವಂಥ ಒಂದು ವಿಶ್ವಾಸ ಇದೆಯಾ? ವಿಶ್ವಾಸ ಇಟ್ಕೋಬೇಕು ಅಲ್ವಾ? ಯಾಕಂದ್ರೆ ಹಿಂದೆಲ್ಲ ಕೂಡ ಆದಾಗ ಕೂಡ ನೀವು ನೀರು ಬಿಟ್ಟು ಬನ್ನಿ ಅಂತ ಒಂದು ಆದೇಶ ಕೊಟ್ಟಿರುವಂಥ ಉದಾಹರಣೆ ಇದೇ ಮಾಡಿದಾಗಲೇ ಈಗಲೂ ಮಾಡ್ತಾರೆ ಅಂತೇನು ಅಲ್ವಾ? ಆದೇಶ ಮಾರ್ಪಾಡು ಮಾಡ್ಬೋದು. ಪಾಸಿಟಿವ್ ಆಗಿರೋಣ, ಯಾಕೆ ನೆಗೆಟಿವ್ ಆಗಿರಬೇಕು? ಸರ್, ಈ ರೈತರೆಲ್ಲ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು, ಅವ್ರು ನೀವೇನು ಮೆಸೇಜ್ ಕೊಡ್ತಾರೆ ಅವ್ರಿಗೆ? ಪ್ರತಿಭಟನೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಾವೇ ಅಪೀಲ್ ಹೋಗ್ತಾ ಇದ್ದೀವಿ. ಅಪೀಲ್ ಹೋಗ್ತಾ ಇದ್ದೀವಿ ಅಂದರೆ ನೀರು ಬಿಡಲ್ಲ ಅಂತ ಅರ್ಥ. ಯಾಕೆ ಪ್ರತಿಭಟನೆ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ನಿಮ್ಮ ನಿರೀಕ್ಷಿತ ಸರ್ CWRC ಈ ರೀತಿ ಆದೇಶ ಕೊಡ್ತಾರೆ? ಯಾಕಂದರೆ ಪ್ರತಿ ಸರಿ ಕೂಡ CWRC ಈ ರೀತಿ ಆದೇಶ ಕೊಡ್ತಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಮಳೆ ಇಲ್ಲ, ನೀರಿಲ್ಲ. ಸೊ ಇದು ಆದೇಶಗಳು ಯಾವತ್ತೂ ಒಂದೇ ಥರ ಇರಲ್ಲ, ಬದಲಾವಣೆ ಆಗ್ತಾ ಇರೋದು. ಮತ್ತೊಂದು ಆಶಾದಾಯಕ ಆಮೇಲೆ ಅವ್ರಿಗೂ ಕೂಡ ಮೆಟ್ಟೂರು ಡ್ಯಾಮಲ್ಲಿ 40 TMC ನೀರಿದೆ, 40 TMC ನೀರಿದೆ. ಅವ್ರಿಗೂ ಕೂಡ ಏನು ತೊಂದರೆ ಇಲ್ಲ ಕುಡಿಯೋ ನೀರಿಗೆಲ್ಲ. ಅವ್ರಿಗೆ 40 TMC ನೀರಿದೆ. ಓಕೆ, ಅಲ್ಲಿ ಮತ್ತು ತಮಿಳುನಾಡು ಕೂಡ ಇನ್ನೊಂದು ಮಳೆ ಅವ್ರಿಗೆ ಮಳೆ ಈಗ ಬರುತ್ತೆ, ನಮ್ಗೆ ಮಳೆ ಮುಗಿದೋಯ್ತು, ಅವ್ರಿಗೆ ಈಗ ಬರುತ್ತೆ. ಓಕೆ, ಈ ಮೂಲಕ ನಿಮಗೆ ಪ್ರತಿಭಟನೆ ಮಾಡೋರಿಗೆ ಅಥವಾ BJP ನಾಯಕರು ಕೂಡ ಪ್ರತಿಭಟನೆ ಪ್ಲಾನ್ BJP ನಾಯಕರು ಪ್ರತಿಭಟನೆ ಮಾಡ್ತೀವಿ ಅಂತ ಅವರು ಹೇಳ್ತಾರೆ. BJP ನಾಯಕರು ಅರ್ಥ ಮಾಡ್ಕೋಬೇಕು. ಈಗ ನಾವೇನು ನೀರು ಬಿಡ್ತೀವಿ ಅಂತ ಹೇಳಿದ್ದೀವ, ಅಪೀಲ್ ಹೋಗ್ತೀವಿ ಅಂತ ಹೇಳಿದ್ದೀವಿ. ಆಮೇಲೆ ನಾನು ನೋಡಿದೆ, ಸರಿಯಾಗಿ ವಾದ ಮಾಡಿಲ್ಲ ಅಂತ ಹೇಳ್ತಾರೆ. ಅಶೋಕ್ ಅವ್ರದ್ದು ಸ್ಟೇಟ್ಮೆಂಟ್ ನೋಡಿದೆ. BJP ಸರ್ಕಾರ ಇದ್ದಾಗ ಯಾರು ಅಡ್ವೈಸರ್ ಇದ್ರೋ ಅವರೇ ಈಗಲೂ ಅಡ್ವೈಸರು. ವಾದ ಅಂಕಿಅಂಶಗಳ ಮೇಲೆ ಮಾಡೋದು, ಅಂಕಿಅಂಶಗಳ ಮೇಲೆ ವಾದ ಮಾಡೋದು. BJP ಸರ್ಕಾರದಲ್ಲೂ ಅಂಕಿಅಂಶಗಳು ವಾದ ಮಾಡೋದು, ನಮ್ಮ ಸರ್ಕಾರ ಇದ್ದಾಗಲೂ ಅಂಕಿಅಂಶಗಳ ಮೇಲೇ ವಾದ ಮಾಡೋದು. ಇಲ್ಲದೇ ಇರೋ ನೀರನ್ನು ತೋರ್ಸೋಕ್ಕಾಗಲ್ಲ, ಇರೋ ನೀರನ್ನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಅದನ್ನು ಅರ್ಥ ಮಾಡ್ಕೊಳ್ಳಿ BJP. ಸೊ ಒಂದು ಒಳ್ಳೆ ಬೆಳವಣಿಗೆ, ಮೇಕೆದಾಟು ಯೋಜನೆಗೆ ಅನುಮತಿ ಬೇಕಾಗಿಲ್ಲ ನೆರೆ ರಾಜ್ಯದ್ದು ಅನ್ನುವಂಥದ್ದು ಈ ಕರ್ನಾಟಕ ಒಂದು ಒಳ್ಳೆ ಬೆಳವಣಿಗೆ. ಮುಂದಿನ ನಡೆ ಏನು ಮೇಕೆದಾಟು ಯೋಜನೆ ನಡೆ? ಈಗ ಕೋರ್ಟಲ್ಲೂ ಕ್ಲಾರಿಟಿ ಸಿಕ್ಕಿದೆ. ಆಮೇಲೆ DPR ಸಣ್ಣ ಪುಟ್ಟ ಮಾಡಿಫಿಕೇಷನ್ಸ್ ಮಾಡಿ ವಾಪಸ್ಸು ಕಳಿಸ್ತೀವಿ. ಅದಾದಮೇಲೆ ಅನುಮತಿ ಕೊಡ್ತಾರೆ. ಆಮೇಲೆ ಡ್ಯಾಮ್ ಕಟ್ಬೋದು. ಈಗ ಕೇಂದ್ರದ ಅದ್ರ ಜೊತೆಯಲ್ಲೇ ಫಾರೆಸ್ಟ್ ಲ್ಯಾಂಡ್ ಸ್ವಲ್ಪ ಆಲ್ಟರ್ನೇಟ್ ನಾವು ಕೊಡಬೇಕು, ಅದು ಕೊಡ್ತೀವಿ. ಮೇಕೆದಾಟು ಶೀಘ್ರ ಆಗುತ್ತೆ ಅಂತ ಹೇಳ್ಬೋದಾ? ಎಲ್ಲ ಕ್ಲಾರಿಟಿ ಸಿಕ್ಕಿರೋದ್ರಿಂದ ಆಗುತ್ತೆ ಅಂತಲೇ ಹೇಳ್ತೀನಿ. ಈ ಮೂಲಕ ತಮಿಳುನಾಡಿಗೆ ಹೇಳಕ್ಕೆ ಬಯಸ, ಯಾಕಂದ್ರೆ ತಮಿಳುನಾಡು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಪತ್ರ ಬರೆದಿರೋದು ಮೇಕೆದಾಟು ಯೋಜನೆ ಬೇಡ ಅಂತ. ಸೊ ಅವ್ರಿಗೂ ಕೂಡ ಅನುಕೂಲ ಆಗುವಂಥದ್ದು ನೀರು ನಮ್ಮಲ್ಲಿ. ಈಗ ನಮಗೆ ಮೇಕೆದಾಟು ಡ್ಯಾಮ್ ಕಟ್ಟಿದ್ರೆ 4.25 TMC ಬೆಂಗಳೂರಿಗೆ ಕುಡಿಯೋ ನೀರಿಗೆ ಅಷ್ಟೇ. ನಾವು ವ್ಯವಸಾಯ ಮಾಡೋಕ್ಕೆ ನಮಗೆ ಅವಕಾಶ ಇಲ್ಲ. ನಮ್ಮ ಪವರ್ ಜನ್ರೇಟ್ ಮಾಡ್ಕೊಳ್ತೀವಿ. ಇಲ್ಲಿ ಸ್ಟೋರೇಜ್ ಆಗೋ ನೀರೆಲ್ಲ ತಮಿಳ್ನಾಡು ರೈತರಿಗೆ ಅರ್ಥ ಆಗುತ್ತೆ. ಅವ್ರು ವಿರೋಧ ಮಾಡಿದ್ರೆ ಡ್ಯಾಮ್ ಕಟ್ಟೋದಕ್ಕೆ ಅವ್ರ ರೈತರಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಸೊ ಇದೆಲ್ಲದ ಬೆಳವಣಿಗೆ ನಡುವೆ ಆಗಸ್ಟ್ 3ನೇ ತಾರೀಕು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ರಾಜ್ಯಕ್ಕೆ ಆಗಮಿಸಿ ಭೇಟಿ ಮಾಡ್ತಾ ಇರುವಂಥದ್ದು. ಇದ್ರ ಬಗ್ಗೆ ಹೇಳೋದಾದರೆ
ಈಗ 3ನೇ ತಾರೀಕು ಬರ್ತಾರೆ ಅಂತ ಇದೆ. ನಾಳೆ ಇವತ್ತು CM ಬಂದಮೇಲೆ ಒಂದು ಕ್ಲಾರಿಟಿ ಬರುತ್ತೆ. ಸಬ್ಜೆಕ್ಟ್ಸು ಏನೇನೋ ಇರುತ್ತೆ, ಅದರಲ್ಲಿ ಕಾವೇರಿದು ಇರ್ಬೋದು. ನನಗೆ ಗೊತ್ತಿಲ್ಲ ಕರೆಕ್ಟಾಗಿ, ಕಾವೇರಿದು ಇರ್ಬೋದು. ಬಟ್ ಕಾನೂನಾತ್ಮಕವಾಗಿ ಹೊರಗಡೆ ಚರ್ಚೆ ಮಾಡಿ ಸೌಹಾರ್ದ ಬಗೆಹರಿಸಿದ್ರೆ ಒಂದು ಒಳ್ಳೇದಾಗುತ್ತಲ್ವಾ? ಒಳ್ಳೆಯದೇ. ನಾವು ತಮಿಳ್ನಾಡು ಅಂತಲ್ಲ, ಅಥವಾ ನಾವು ಪಾಂಡಿಚೇರಿ ಇರ್ಬೋದು, ನಾವು ಗೋವಾ ಇರ್ಬೋದು, ಮಹದಾಯಿ ವಿಚಾರದಲ್ಲಿ, ಮಹಾರಾಷ್ಟ್ರ, ಅಥವಾ ತುಂಗಭದ್ರಾ ವಿಚಾರದಲ್ಲಿ, ಕೃಷ್ಣಾ ವಿಚಾರದಲ್ಲಿ ಅಕ್ಕಪಕ್ಕದ ರಾಜ್ಯಗಳ ಜೊತೆ ಮಾತಾಡಿಕೊಂಡ್ರೆ ಸಮಸ್ಯೆನೇ ಇರಲ್ಲ. ಇಲ್ಲಾಂದರೆ ಕೋರ್ಟ್ಗಳಲ್ಲಿ ವರ್ಷಗಳು ಮುಂದಕ್ಕೆ ತಳ್ಕೊಂಡು ಹೋಗ್ತಾ ಇರುತ್ತೆ. ಸರ್ ಅಂತಿಮವಾಗಿ ಈ ನಿಮ್ಮ ಗಮನಕ್ಕೆ ಬಂದಿದೆ ಅನಿಸುತ್ತೆ, ಮಹಾರಾಷ್ಟ್ರ ಸರ್ಕಾರ ಫಡ್ನವೀಸ್ CM ಅವರು ಒಂದು ಅನೌನ್ಸ್ ಮಾಡಿದ್ದಾರೆ. ಅಲ್ಲಿ ಕೃಷ್ಣಾ ನದಿ ಸಂಬಂಧಪಟ್ಟಂತ ಆ ಡ್ಯಾಮ್ಗೆ ಪರ್ಯಾಯ ಅದಕ್ಕೆ ಒಂದು ರಾಧಾಕೃಷ್ಣ ಏತ ನೀರಾವರಿ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಅದು ಹೊಸದಾಗಿ ಡ್ಯಾಮ್ ಕಟ್ಟುವಂಥದ್ದು. ಇದು ಭಾರಿ ವಿರೋಧ ಆಗ್ತಾ ಇದೆ. ಇದಕ್ಕೆ ಏನು ಹೇಳ್ತೀರಿ ಸರ್? ರಾಜ್ಯದಲ್ಲೂ ಕೂಡ ನಾನು ಮಾಹಿತಿ ತಿಳ್ಕೊಂಡು ಹೇಳ್ತೀನಿ. ನಾನು ಎಲ್ಲ ಮಾಧ್ಯಮಗಳಲ್ಲೆಲ್ಲೂ ನೋಡಲಿಲ್ಲ, ತಿಳ್ಕೊಂಡು ಹೇಳ್ತೀನಿ. ಸರ್ ಅಂತಿಮವಾಗಿ ರೈತರಿಗೆ ಮತ್ತು ಆ ಭಾಗದ ವಿಶೇಷವಾಗಿ ಕಾವೇರಿ ಜಲಾನಯನ ಪ್ರದೇಶದ ಜನರಿಗೆ ಒಂದು ಆತಂಕ ಉಂಟಾಗಿರುವಂಥದ್ದು ಈ ಈಗ ಯೋಜನೆ. ರಾಜ್ಯ ಸರ್ಕಾರದ ಮಂಡ್ಯ ರೈತರಿಗೆ ಅದನ್ನು ಮಾಧ್ಯಮದ ಮುಂದೆ ಹೇಳೋಕ್ಕಾಗಲ್ಲ. ಓಕೆ, ನಾವೇನು ಬೇಕೋ ಮಾಡಿದ್ದೀವಿ. ರೈತರ ಹಿತ ಕಾಪಾಡ್ತೀರಿ ಜನ. ರೈತರ ಹಿತದ ಕಾಪಾಡಿದ್ದೀವಿ ಅಂತ ಅವ್ರಿಗೂ ಗೊತ್ತು ಅಲ್ವಾ. ಈಗ ನಾವು ಅಪೀಲ್ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದೀವಿ. ಅಪೀಲ್ ಹೋಗ್ತೀವಿ ಅಂದರೆ ಅರ್ಥ ಏನು? ನೀರು ಬಿಡಲ್ಲ ಅಂತ ಅರ್ಥ. ಇದೆಲ್ಲರ ನಡುವೆ ಒಂದು ಪ್ರತಿಪಕ್ಷ ಹೇಳ್ತಾ ಇದೆ, ಕದ್ದು ಮುಚ್ಚಿ ನೀರು ಬಿಡ್ತಾ ಇದ್ದಾರೆ. ಕದ್ದು ಮುಚ್ಚಿ ನೀರು ವಿಪಕ್ಷದವ್ರು ಹೇಳ್ತಾರೆ. ವಿಪಕ್ಷದವ್ರಿಗೆ ಅವರು ಹಿಂದೆ ಆಡಳಿತ ಮಾಡಿದವ್ರಿಗೆ ಈ ತಮಿಳ್ನಾಡುಗೆ ನೀರು ಬಿಳಿಗುಂಡ್ಲುದಲ್ಲಿ ಹೋಗುತ್ತೆ. ಅಲ್ಲಿ ಬಿಳಿಗುಂಡ್ಲು ಇರ್ಬೋದು, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರ್ಬೋದು, ಅಥವಾ ರೆಗ್ಯುಲೇಟರಿ ಅಥಾರಿಟಿ ಇರ್ಬೋದು, ಮೂರು ಕೂಡ ಕೇಂದ್ರ ಸರ್ಕಾರ ಪ್ರತಿ 24 ಗಂಟೆನೂ ವಾಚ್ ಮಾಡ್ತಾ ಇರ್ತಾರೆ. ಎಷ್ಟು ನೀರು ಬಿಳಿಗುಂಡ್ಲಿಯಿಂದ ತಮಿಳ್ನಾಡಿಗೆ ಹೋಗುತ್ತೆ ಅಂತ ಲೆಕ್ಕ ಇರುತ್ತೆ. ಅದೆಲ್ಲ ಗೊತ್ತಿಲ್ಲ ಅವ್ರಿಗೆ, ಅದೆಲ್ಲ ಗೊತ್ತಿದೆ. ಆದರೂ ಜನಕ್ಕೆ ಮಿಸ್ಗೈಡ್ ಮಾಡೋದಕ್ಕೆ ಆ ರೀತಿ ಮಾತಾಡ್ತಾರೆ. ನಮ್ಮ ಲೀಗಲ್ ಟೀಮ್ ಅಧಿಕಾರಿಗಳು ಕರೆಕ್ಟಾಗಿ ವಾದ ಮಾಡಿದ ಕೊಟ್ಟಿದ್ದಾರೆ. ನಾನು ಹೇಳಿದಲ್ಲ, ಅಂಕಿಅಂಶಗಳ ಮೇಲೇ ಮಾತಾಡೋದು. ವಾದ ಮಾಡೋದಂದರೆ ಅಂಕಿಅಂಶಗಳನ್ನೇ ಮಾತಾಡೋದು ಅಷ್ಟೇ. ಅಂಕಿಅಂಶ ಬಿಟ್ಟು ಯಾರೂ ವಾದ ಮಾಡೋಕ್ಕಾಗಲ್ಲ ಅಲ್ವಾ. ಅದು ನಮ್ಮ ಅಡ್ವೈಸರೇ BJP ಸರ್ಕಾರದಲ್ಲಿ ಅಡ್ವೈಸರ್ ಆಗಿದ್ದರು. ಅದಕ್ಕೆ ಮುಂಚೆ JDS ಅಲ್ಲೂ ಅವರೇ ಇದ್ದರು. ಅದಕ್ಕೆ ಮುಂಚೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಅವರೇ ಅಡ್ವೈಸರ್ ಆಗಿದ್ದರು. 30 ವರ್ಷದಿಂದ ಅವರೇ ಅಡ್ವೈಸರು. ಫೈನಲ್ ಕ್ವಶನ್ ಸರ್, ಇದು ಸಂಕಷ್ಟದ ಪರಿಸ್ಥಿತಿ ರಾಜ್ಯದಲ್ಲಿ, ಬರಗಾಲ ಇರುವಂಥದ್ದು. ನೀವು ಜಲಸಂಪನ್ಮೂಲ ಸಚಿವರ ಕಾರ್ಯವಹಿಸ್ಕೊಂಡ ನಂತರ ಇದು ಒಂದು ರೀತಿಯಲ್ಲಿ ಮೊದಲ ಇದೊಂದು ಆದೇಶ. ಇದು ನಿಭಾಯಿಸೋಕ್ಕೆ ಕಷ್ಟ ಅಂತ ಅನಿಸ್ತಲ್ಲ, ಅಂದರೆ ಸಂಕಷ್ಟದ ಪರಿಸ್ಥಿತಿ ರಾಜ್ಯದಲ್ಲಿ ಇರುವಂಥದ್ದು ಅಂತ. ಮಳೆ ಬಂದುಬಿಟ್ರೆ ಯಾವ ಸಮಸ್ಯೆನೂ ಇರಲ್ಲ. ಮಳೆ ಬರದೇ ಇದ್ದರೆ ಇದೆಲ್ಲ ಇರುತ್ತೆ. ಇದು ರಾಮಲಿಂಗ ರೆಡ್ಡಿ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು CWRC ಕೊಟ್ಟಿರುವಂಥ ಆದೇಶ ಇದೆ ಅಲ್ವಾ, ಅದನ್ನು ಆ ಹಿನ್ನೆಲೆಯಲ್ಲೇ ಯಾವುದೇ ಕಾರಣಕ್ಕೂ ಕೂಡ ನಾವು ತಮಿಳ್ನಾಡು ನೀರು ಬಿಡೋದಿಲ್ಲ, ನಾವು CWMA ಅಲ್ಲಿ ನಾವು ಮೇಲ್ಮನವಿ ಹೋಗ್ತೀವಿ ಅಂತ ಹೇಳಿರುವಂಥದ್ದು. ಜೊತೆಗೆ 1 ಇಂಚು ನೀರು ಬಿಡೋದಿಲ್ಲ ಅಂತ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.